ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೌರ ವ್ಯವಸ್ಥೆ ಸೋಲಾರ್ ಸಿಸ್ಟಮ್ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒಂದು ರಾಮಬಾಣದಂತ ಸೆಷನ್ ಆಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಮಾನವನಿಗೆ ಕಾಣುವ ಸೂರ್ಯನ ಭಾಗ ಯಾವುದು? ಸಾಮಾನ್ಯವಾಗಿ ನಾವು ಭೂಮಿಯ ಮೇಲೆ ನಿಂತ್ಕೊಂಡಾಗ ಸೂರ್ಯ ನಮಗೆ ಕಾಣಿಸುತ್ತಲ್ಲ, ಸೂರ್ಯನ ಎಕ್ಸಾಕ್ಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಭಾಗ ಮಾತ್ರ ಮನುಷ್ಯನಿಗೆ ಭೂಮಿಯಿಂದ ಕಾಣ್ತಾ ಇರುತ್ತೆ. ಹಾಗಾದ್ರೆ ಆ ಸೂರ್ಯನ ಭಾಗ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಫೋಟೋಸ್ಫೇರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫೋಟೋಸ್ಫೇರ್ ಭೂಮಿಯಿಂದ ಮಾನವನಿಗೆ ಕಾಣುವಂತಹ, ಭೂಮಿಯಿಂದ ಸೂರ್ಯನ ಭಾಗ ಕಾಣುವಂಥದ್ದು ಫೋಟೋಸ್ಫೇರ್ ಆಗಿದೆ. ಫೋಟೋಸ್ಫೇರ್ ಬರಿಗಣ್ಣಿಗೆ ಕಾಣುವಂತ ಭಾಗವಾಗಿದೆ. ಇದು ಸೂರ್ಯನ ಅಂತರಂಗ ಅಥವಾ ಇಂಟೀರಿಯರ್, ಸೂರ್ಯನ ಇಂಟೀರಿಯರ್ ಮತ್ತು ಸೌರ ವಾತಾವರಣ ಅಥವಾ ಸೌರ ಅಟ್ಮಾಸ್ಫಿಯರ್ ಇವೆರಡರ ನಡುವಿನ ಭಾಗವಾಗಿದೆ. ಇವೆರಡರ ನಡುವಿನ ಭಾಗವೇ ಫೋಟೋಸ್ಫೇರ್. ಸೊ ಫೋಟೋಸ್ಫೇರ್ ಭೂಮಿಯಿಂದ ಮನುಷ್ಯನಿಗೆ ಸೂರ್ಯನ ಭಾಗ ಕಾಣುವಂಥದ್ದು. ಗ್ರಹಣ ಸಮಯದಲ್ಲಿ ಮಾನವನಿಗೆ ಕಾಣುವ ಸೂರ್ಯನ ಭಾಗ ಯಾವುದು? ಗ್ರಹಣಗಳಾದಾಗ ಮಾತ್ರ ಸೂರ್ಯನ ಯಾವುದೋ ಭಾಗ ಮನುಷ್ಯನಿಗೆ ಕಾಣುತ್ತೆ. ಹಾಗಾದ್ರೆ ಆ ಭಾಗ ಯಾವುದು? ಸರಿ ಉತ್ತರ ಕೊರೋನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಸೂರ್ಯನ ಅತ್ಯಂತ ಹೊರಭಾಗವಾಗಿದೆ. ಸೂರ್ಯನ ಅತ್ಯಂತ ಹೊರಭಾಗ. ಮತ್ತು ಈ ಸೂರ್ಯನ ಅತ್ಯಂತ ಹೊರಭಾಗ ಗ್ರಹಣಗಳಾದಾಗ ಮಾತ್ರ, ಅಂದ್ರೆ ಸೂರ್ಯಗ್ರಹಣವಾದಾಗ ಮಾತ್ರ ಮನುಷ್ಯನಿಗೆ ಬರಿಗಣ್ಣಿಗೆ ಕಾಣುತ್ತೆ. ಭೂಮಿಯ ಮೇಲೆ ಅತ್ಯಂತ ಆಳವಾದ ಸಮುದ್ರದ ಭಾಗ ಯಾವುದು? ಭೂಮಿ ಮೇಲೆ ಇರುವಂತಹ ಸಮುದ್ರದಲ್ಲಿ ಅತ್ಯಂತ ಆಳವಾದ ಭಾಗ ಯಾವುದು? ಸರಿಯಾದ ಉತ್ತರ ಮರಿಯಾನಾ ಟ್ರಂಚ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮರಿಯಾನಾ ಟ್ರಂಚ್. ಮರಿಯಾನಾ ಟ್ರಂಚ್ 994 ಮೀಟರ್, 994 ಮೀಟರ್ ಇದೆ ಅಂತ ಹೇಳಲಾಗುತ್ತೆ. 994 ಮೀಟರ್ ಆಳ ಇದೆ. ಇದನ್ನ 2010ರಲ್ಲಿ ಈ ಒಂದು ಅಳತೆಯನ್ನ ಮಾಡಲಾಯಿತು. ಅಂದ್ರೆ ಇದನ್ನ ಎಷ್ಟು ಆಳ ಇದೆ ಅಂತೇಳಿ ತಿಳಿಸಲಾಯಿತು. ಇದನ್ನು ತಿಳಿಸಿದ್ದು ಯುನೈಟೆಡ್ ಸ್ಟೇಟ್ಸ್ನ ಸೆಂಟರ್ ಫಾರ್ ಕೋಸ್ಟಲ್ ಅಂಡ್ ಓಷಿಯನ್ ಮ್ಯಾಪಿಂಗ್. ಸೆಂಟರ್ ಫಾರ್ ಕೋಸ್ಟಲ್ ಅಂಡ್ ಓಷಿಯನ್ ಮ್ಯಾಪಿಂಗ್ ಇದನ್ನು ಅಳತೆ ಮಾಡಿತು ಮತ್ತು 994 ಮೀಟರ್ ಆಳ ಇದೆ ಅಂತ ಹೇಳ್ತು. ಈ ಕೆಳಗಿನ ಯಾವ ಸೌರಮಂಡಲದಲ್ಲಿ ಗಾತ್ರದಲ್ಲಿ ಅತ್ಯಂತ ದೊಡ್ಡದು? ಸೌರಮಂಡಲದಲ್ಲಿಯೇ ಯಾವ ಗ್ರಹ ಗಾತ್ರದಲ್ಲಿ ದೊಡ್ಡದು ಅಂತೇಳಿ ಸರಿ ಉತ್ತರ ಗುರುಗ್ರಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ, ಗುರುಗ್ರಹ ಭೂಮಿಗಿಂತ 300 ಪಟ್ಟು ದೊಡ್ಡದು. 300 ಪಟ್ಟು ದೊಡ್ಡದು ಭೂಮಿಗಿಂತ 300 ಪಟ್ಟು ದೊಡ್ಡ ಗ್ರಹ ಇದು. ಭೂಮಿಗಿಂತಲೂ ಗುರುಗ್ರಹ. ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು? ಸರಿ ಉತ್ತರ ಬುಧ ಗ್ರಹ. ಇದು ಅತ್ಯಂತ ಚಿಕ್ಕ ಕಕ್ಷೆಯನ್ನು ಕೂಡ ಹೊಂದಿರುವಂತ ಗ್ರಹ. ಅತ್ಯಂತ ಚಿಕ್ಕ ಕಕ್ಷೆ ಹೊಂದಿರುವ ಗ್ರಹ ಕೂಡ ಹೌದು, ಬುಧ ಗ್ರಹ. ಈ ಕೆಳಗಿನ ಯಾವ ಗ್ರಹವು ಉಂಗುರಗಳಿಗೆ ಪ್ರಸಿದ್ಧವಾಗಿದೆ? ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು? ಸರಿ ಉತ್ತರ ಶನಿ ಗ್ರಹ. ಯಾವಾಗ ಭೂಮಿಯಲ್ಲಿ ಟೆಲಿಸ್ಕೋಪ್ ಆವಿಷ್ಕಾರ ಆಯಿತೋ, ಸೊ ಟೆಲಿಸ್ಕೋಪ್ ಆವಿಷ್ಕಾರದೊಂದಿಗೆ ಶನಿಯ ಉಂಗುರಗಳು ಕಾಣಿಸ್ತು. ಈ ಕೆಳಗಿನ ಯಾವ ಗ್ರಹವು ಡ್ವಾರ್ಫ್ ಪ್ಲಾನೆಟ್ ಅಂತೇಳಿ ಹೆಸರಾಗಿದೆ? ಸೊ ಡ್ವಾರ್ಫ್ ಪ್ಲಾನೆಟ್ ಅಂದ್ರೆ ಏನು ಕೇಳಿದ್ರೆ, ಡ್ವಾರ್ಫ್ ಪ್ಲಾನೆಟ್ ಅಂತ ಹೆಸರಾಗಿರೋದು ಪ್ಲೂಟೋ ಗ್ರಹ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಲೂಟೋನ ಜೊತೆಗೆ ಐರಿಸ್, ಸಿರಿಸ್, ಮೇಕ್
ಹ್ಯೂಮಿಯಾ ಹಾಗೂ ಫ್ಲೂಟೋ. ಈ ಪ್ರಮುಖ 5 ಆಕಾಶಕಾಯಿಗಳಿಗೆ, ಆಕಾಶಕಾಯ ಡ್ವಾರ್ಫ್ ಪ್ಲಾನೆಟ್ ಅಂದರೆ ಆಕಾಶಕಾಯಿಗಳಿಗೆ, ಈ ಆಕಾಶಕಾಯಿಗಳಿಗೆ ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಇವು ಸೆಲೆಸ್ಟಿಯಲ್ ಬಾಡಿಯನ್ನು ಹೊಂದಿರುವಂಥದ್ದು. ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆ ಹೊಂದಿರುವ ಗ್ರಹ ಯಾವುದು? ಸರಿಯಾದ ಉತ್ತರ ಶುಕ್ರ ಗ್ರಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶುಕ್ರ ಗ್ರಹದಲ್ಲಿ ವಾತಾವರಣದ ಒತ್ತಡ ತುಂಬಾ ಹೆಚ್ಚಾಗಿರುವುದರಿಂದ, ವಾತಾವರಣದ ಅಧಿಕ ಒತ್ತಡದಿಂದ ತುಂಬಾ ಉಷ್ಣತೆಯನ್ನು ಹೊಂದಿರುತ್ತೆ. ಪ್ರಾಚೀನ ಕಾಲದಲ್ಲಿ ಈ ಒಂದು ಒತ್ತಡದ ಕಾರಣಕ್ಕೆ ಇದು ಹೊಳೆಯುತ್ತಿರುವುದರಿಂದ ಇದನ್ನ ನಕ್ಷತ್ರ ಅಂತೇಳಿ ಜನರು ತಿಳ್ಕೊಂಡಿದ್ರು. ಆನಂತರ ಇದೊಂದು ಗ್ರಹ ಅಂತೇಳಿ ಗೊತ್ತಾಯಿತು. ಇಲ್ಲಿ ತುಂಬಾ ಒತ್ತಡ ಇರೋದ್ರಿಂದ ಹೆಚ್ಚಿನ ಒಂದು ಉಷ್ಣತೆ ಇರುತ್ತೆ ಮತ್ತು ಇದು ಹೊಳಿತಾ ಇರುತ್ತೆ. ಮತ್ತು ಈ ಶುಕ್ರ ಗ್ರಹದ ವಾತಾವರಣದಲ್ಲಿ ವಿಶೇಷವಾಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಇರುತ್ತೆ. ಇದು ಕೂಡ ಕಾರಣ ಅಲ್ಲಿನ ಉಷ್ಣತೆಯ ಹೆಚ್ಚಳಕ್ಕೆ. ಈ ಕೆಳಗಿನ ಯಾವ ಗ್ರಹವನ್ನ ರೆಡ್ ಪ್ಲಾನೆಟ್ ಅಥವಾ ಕೆಂಪು ಗ್ರಹ ಅಂತೇಳಿ ಕರೀತಾರೆ? ಸರಿ ಉತ್ತರ ಮಂಗಳ ಗ್ರಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಂಗಳ ಗ್ರಹದಲ್ಲಿ ಯಾಕೆ ಕೆಂಪಾಗಿ ಕಾಣುತ್ತೆ ಅಂದ್ರೆ, ಮಂಗಳ ಗ್ರಹದಲ್ಲಿ ಯಥೇಚ್ಛವಾಗಿರುವಂತಹ ಕಬ್ಬಿಣದ ಅದಿರು ತುಂಬಾ ಇರೋದ್ರಿಂದ ಇದು ಕೆಂಪಾಗಿ ಕಾಣುತ್ತೆ. ಇದರಲ್ಲಿ ಮಾರ್ಷಿಯಲ್ ಸಾಯಿಲ್ ಆಕ್ಸಿಡೈಸ್ ಆಗಿರುತ್ತೆ. ಮಾರ್ಷಿಯಲ್ ಸಾಯಿಲ್ ಆಕ್ಸಿಡೈಸ್ ಆಗಿರುತ್ತೆ. ಹಾಗಾಗಿ ಇದು ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಸರಿ ಉತ್ತರ ಗುರುಗ್ರಹ. ಗುರುಗ್ರಹ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದ್ದು ಇದು ಸೂರ್ಯನ 1001ನೇ ಭಾಗದಷ್ಟಿದೆ. ಮತ್ತು ಸೌರವ್ಯೂಹದ ಎಲ್ಲಾ ಗ್ರಹಗಳನ್ನ ನೋಡಿದ್ರೆ ಎಲ್ಲಾ ಗ್ರಹಗಳ ಒಟ್ಟಾರೆ ಕ್ಷೇತ್ರಫಲದ 2.5 ಪಟ್ಟಿದೆ. 2.5 ಪಟ್ಟು ಅದರ ವಿಸ್ತೀರ್ಣ ಇರುವಂಥದ್ದು. ಸೌರವ್ಯೂಹದಲ್ಲಿ ಭೂಮಿಯು ಎಷ್ಟನೇ ದೊಡ್ಡ ಗ್ರಹ? ಸರಿ ಉತ್ತರ 5ನೇ ದೊಡ್ಡ ಗ್ರಹ ಮತ್ತು ಜೀವಿಗಳಿರುವ ಏಕೈಕ ಗ್ರಹ. ಜೀವಿಗಳಿರುವ ಏಕೈಕ ಗ್ರಹ ನೀಲಿ ಗ್ರಹ ಅಂತ ಕೂಡ ಕರೀತಾರೆ. ಭೂಮಿಯು ಸೂರ್ಯನ ಸುತ್ತುತ್ತೆ ಅಂತೇಳಿ ಮೊದಲಿಗೆ ತಿಳಿಸಿದ್ದು ಯಾರು? ಸರಿ ಉತ್ತರ ನಿಕೋಲಸ್ ಕೋಪರ್ನಿಕಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಕೋಲಸ್ ಕೋಪರ್ನಿಕಸ್ 1543ರಲ್ಲಿ ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ಹೇಳ್ತಾನೆ. ಅದನ್ನ ಕನ್ಫರ್ಮ್ ಮಾಡಿದ್ದು ಅಂದ್ರೆ ಇದು 100% ನಿಜ ಅಂತ ಹೇಳಿದ್ದು ಗೆಲಿಲಿಯೋ ಗೆಲಲಿ ವೈಜ್ಞಾನಿಕವಾಗಿ ಇದನ್ನ ಕನ್ಫರ್ಮ್ ಮಾಡ್ತಾನೆ 1632ರಲ್ಲಿ. ಹೌದು, ಭೂಮಿ ಸೂರ್ಯನ ಸುತ್ತುತ್ತೆ ಅಂತೇಳಿ ಕನ್ಫರ್ಮ್ ಮಾಡ್ತಾನೆ. ಗ್ರಹಗಳ ಕಕ್ಷೆಯ ನಿಯಮವನ್ನ ತಿಳಿಸಿದ್ದು ಯಾರು? ಸರಿ ಉತ್ತರ ಜೊಹಾನಸ್ ಕೆಪ್ಲರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗ್ರಹಗಳ ಕಕ್ಷೆಯ ನಿಯಮ ನೋಡಿ, ಏನಿದು ಕಕ್ಷೆಯ ನಿಯಮ ಅಂದ್ರೆ, ಗ್ರಹಗಳು ದೀರ್ಘ ವೃತ್ತಾಕಾರದಲ್ಲಿ ಸೂರ್ಯನನ್ನು ಸುತ್ತುತ್ತೆ ಅಂತ ಹೇಳ್ತಾನೆ. ಗ್ರಹಗಳು ದೀರ್ಘ ವೃತ್ತಾಕಾರದಲ್ಲಿ ಎಲಿಪ್ಸಿ ರೀತಿಯಲ್ಲಿ ಸೂರ್ಯನನ್ನು ಸುತ್ತವೆ ಅಂತ ಹೇಳ್ತಾನೆ ಜೊಹಾನಸ್ ಕೆಪ್ಲರ್. ಆತ ತನ್ನ 3 laws ಆಫ್ ಪ್ಲಾನೆಟರಿ ಮೋಷನ್ ಇದರಲ್ಲಿ ಇದನ್ನ ಸ್ಪಷ್ಟಪಡಿಸ್ತಾನೆ. 3 laws ಆಫ್ ಪ್ಲಾನೆಟರಿ ಮೋಷನ್ ಥಿಯರಿಯಲ್ಲಿ ಇದು ದೀರ್ಘ ವೃತ್ತಾಕಾರದಲ್ಲಿ ಎಲಿಪ್ಸಿ ರೀತಿಯಲ್ಲಿ ಸುತ್ತುತ್ತೆ ಅಂತ ಹೇಳ್ತಾನೆ. ಸೌರಮಂಡಲದಲ್ಲಿ ಸೂರ್ಯ ಇಲ್ಲದೆ ಇದ್ರೆ ಆಕಾಶದ ಬಣ್ಣ ಯಾವುದಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು. ಹಾಗಾದ್ರೆ ಸೂರ್ಯ ಇದ್ದಾಗ ಆಕಾಶ ನೀಲಿಯಾಗಿ ಕಾಣುತ್ತೆ, ಕಾರಣ ಏನು? ನೀಲಿ ಕಾಣಲು ಕಾರಣ ಏನು? ಇದಕ್ಕೆ ಕಾರಣ ಬೆಳಕಿನ ಚದುರುವಿಕೆ.
ಚೆದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತಾರೆ. ಸ್ಕ್ಯಾಟರಿಂಗ್ ಆಫ್ ಲೈಟ್. ಆಕ್ಚುಲಿ ಇದರ ಮೇಲೆ CV ರಾಮನ್ ಅವರು ಸಂಶೋಧನೆ ಮಾಡ್ತಾರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಮೇಲೆ. ಸಮುದ್ರದ ಬಣ್ಣ, ಇದು ಸಮುದ್ರದ ಒಂದು ನೀರು ನೀಲಿ ಬಣ್ಣದಲ್ಲಿ ಕಾರಣಕ್ಕೆ ಕಾರಣ ಏನು ಅಂತೇಳಿ. ಸೊ ಈ ಸ್ಕ್ಯಾಟರಿಂಗ್ ಆಫ್ ಲೈಟ್ ಮೇಲೆ ಇವರು ಮಾಡಿದಂತಹ ಸಂಶೋಧನೆಗೆ ಇವರಿಗೆ ನೊಬೆಲ್ ಅವಾರ್ಡ್ ಕೂಡ ಆಗುತ್ತೆ, ನೆನಪಿರ್ಲಿ. ಸೂರ್ಯನಲ್ಲಿ ಅಧಿಕವಾಗಿರುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಹೈಡ್ರೋಜನ್. ಸೂರ್ಯನಲ್ಲಿ ಸುಮಾರು 91.2% ಆಫ್ ಹೈಡ್ರೋಜನ್ ಇದೆ. 91.2% ಹೈಡ್ರೋಜನ್ ಇದೆ. ಅದರ ಜೊತೆಗೆ ಹೀಲಿಯಂ ಕೂಡ ಇದೆ ಸೂರ್ಯನಲ್ಲಿ, 8.7% ಇದೆ ಹೀಲಿಯಂ. ಇನ್ನು ಆಕ್ಸಿಜನ್ ಕೂಡ ಇದೆ, ಅಂದರೆ ಆಮ್ಲಜನಕ ಕೂಡ ಇದೆ. ಸೊ ಆಮ್ಲಜನಕ ಎಷ್ಟಿದೆ ಕೇಳಿದ್ರೆ 0.078% ಇದೆ. ಪ್ರಾಚೀನ ಕಾಲದಲ್ಲಿ ರಾತ್ರಿ ಹೊತ್ತಿನಲ್ಲಿ ದಿಕ್ಕುಗಳನ್ನು ತಿಳಿಯಲು ಈ ಕೆಳಗಿನ ಯಾವುದರ ಸಹಾಯ ಪಡಿತಾ ಇದ್ರು? ಸರಿ ಉತ್ತರ ಧ್ರುವ ನಕ್ಷತ್ರ, ಪೋಲ್ ಸ್ಟಾರ್. ಇದರ ಆಧಾರದ ಮೇಲೆ ದಿಕ್ಕುಗಳನ್ನ ತಿಳಿತಾ ಇದ್ರು. ನಕ್ಷತ್ರಗಳ ಗುಂಪುಗಳ ವಿವಿಧ ಆಕಾರಕ್ಕೆ ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಕಾನ್ಸ್ಟೆಲೇಷನ್ ಅಂತ ಕರೀತಾರೆ. ಕಾನ್ಸ್ಟೆಲೇಷನ್ ಅಂದ್ರೆ ನಕ್ಷತ್ರ ಪುಂಜ. ಕಾನ್ಸ್ಟೆಲೇಷನ್ ಮೀನ್ಸ್ ನಕ್ಷತ್ರ ಪುಂಜ. ಸೊ ವಿಶೇಷವಾಗಿ ನಕ್ಷತ್ರಗಳು ಏನು ಭೂಮಿಯ ಒಂದು ಸುತ್ತ ಇರುವಂತಹ ನಕ್ಷತ್ರ ಪುಂಜಗಳು ಎಷ್ಟಿವೆ ಅಂದ್ರೆ 88 ನಕ್ಷತ್ರ ಪುಂಜಗಳು ಇವೆ ಅಂತೇಳಿ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಸಪ್ತರ್ಷಿ ಮಂಡಲ, ಒರಿಯನ್, ಕ್ಯಾಸಿಯೋಪಿಯಾ, ಲಿಯೋ, ಸ್ಕಾರ್ಪಿಯಸ್, ಟೌರಸ್, ಹಾಗೇನೆ ಜೆಮಿನಿ. ಇವು ಪ್ರಮುಖವಾದಂತಹ ನಕ್ಷತ್ರ ಪುಂಜಗಳಾಗಿದ್ದಾವೆ. ಒಟ್ಟು 88 ನಕ್ಷತ್ರ ಪುಂಜಗಳು ಇವೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಸಪ್ತರ್ಷಿ ಮಂಡಲ, ಒರಿಯಸ್, ಕ್ಯಾಸಿಯೋಪಿಯಾ, ಲಿಯೋ, ಸ್ಕಾರ್ಪಿಯಸ್, ಟೌರಸ್ ಮತ್ತು ಜೆಮಿನಿ ಪ್ರಮುಖ ನಕ್ಷತ್ರ ಪುಂಜಗಳಾಗಿವೆ. ಈ ಕೆಳಗಿನ ಯಾವ ಗ್ರಹ ಅತ್ಯಂತ ದೀರ್ಘವಾದ ಹಗಲನ್ನು ಹೊಂದಿರುತ್ತೆ? ಸರಿಯಾದ ಉತ್ತರ ಶುಕ್ರ ಗ್ರಹ. ನೋಡಿ, ಶುಕ್ರ ಗ್ರಹದ ಒಂದು ದಿನ, ಒಂದು ಹಗಲು, ಒಂದು ದಿನ, ಒಂದು ಸರಿ ರೊಟೇಷನ್ ಆಗೋದಕ್ಕೆ ಒಂದು ದಿನ ಇದು 243 ಭೂ ದಿನಗಳಷ್ಟಾಗಿದೆ. ಇನ್ನೊಂದು ವಿಶೇಷತೆ ಇದೆ. ಏನು ಕೇಳಿದ್ರೆ, ಭೂಮಿ ತನ್ನ ಸುತ್ತ ತಾನು ಸುತ್ತುವುದಕ್ಕೆ, ಶುಕ್ರ ಗ್ರಹ ತನ್ನ ಸುತ್ತ ತಾನು ಸುತ್ತುವುದಕ್ಕೆ ತೆಗೆದುಕೊಂಡ ದಿನಗಳಿಗಿಂತಲೂ ಸೂರ್ಯನ ಸುತ್ತೋದಕ್ಕೆ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಕಡಿಮೆ. ಒಂದು ವರ್ಷ ಹಾಗಾದ್ರೆ ಎಷ್ಟು ಕೇಳಿದ್ರೆ, ಶುಕ್ರನಲ್ಲಿ ಒಂದು ವರ್ಷ ಅಂದ್ರೆ 224.65 ಭೂದಿನ. ಈ ಅಂಶ ಗೊತ್ತಿರಲಿ. ಈ ಕೆಳಗಿನ ಯಾವ ಗ್ರಹವನ್ನ ವೆಯಿಲ್ಡ್ ಗ್ರಹ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಶುಕ್ರ ಗ್ರಹ. ಶುಕ್ರ ಗ್ರಹ ಭೂಮಿಯ 2 ಪಟ್ಟಿದೆ. ಭೂಮಿಯ 2ರಷ್ಟಿದೆ. ಇದನ್ನ ಭೂಮಿಯ ಸಿಸ್ಟರ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ನೋಡೋದಕ್ಕೆ ಭೂಮಿಯ ರೀತಿನೇ ಇರೋದ್ರಿಂದ ಇದನ್ನ ಭೂಮಿಯ ಸಹೋದರಿ ಗ್ರಹ ಅಥವಾ ಸಿಸ್ಟರ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಮಾರ್ನಿಂಗ್ ಸ್ಟಾರ್ ಅಂತ ಕೂಡ ಕರೀತಾರೆ. ಹಿಪ್ಪೋ ಕ್ಯಾಂಪ್ ಯಾವ ಗ್ರಹದ ಉಪಗ್ರಹವಾಗಿದೆ? ಸರಿ ಉತ್ತರ ನೆಪ್ಚೂನ್ ನ ಉಪಗ್ರಹ ಇದು ಹಿಪ್ಪೋ ಕ್ಯಾಂಪ್. ನೆಪ್ಚೂನ್ ಅನ್ನ ಗಾಡ್ ಆಫ್ ದ ಸಿ ಅಂತ ಕರೀತಾರೆ. ನೆಪ್ಚೂನ್ಗೆ ಒಟ್ಟು 14 ಉಪಗ್ರಹಗಳಿವೆ. ಈ ಕೆಳಗಿನ ಯಾವ ಗ್ರಹಕ್ಕೆ ಅಧಿಕ ನೈಸರ್ಗಿಕ ಉಪಗ್ರಹಗಳಿವೆ? ನ್ಯಾಚುರಲ್ ಆಗಿರುವಂತಹ ಉಪಗ್ರಹಗಳಿವೆ ಅಂತ ಕೇಳ್ತಾರೆ. ಸರಿ ಉತ್ತರ ಶನಿ ಗ್ರಹಕ್ಕೆ. ಶನಿ ಗ್ರಹಕ್ಕೆ ಒಟ್ಟು 145 ಉಪಗ್ರಹಗಳಿವೆ, ನೈಸರ್ಗಿಕ ಉಪಗ್ರಹಗಳು. 145 ಉಪಗ್ರಹಗಳಿವೆ. ಸ್ನೇಹಿತರೆ, ಈ ಸೆಷನ್ನ ಪ್ರಮುಖ ಅಂಶ ನಿಕ್ ನೇಮ್ಸ್ ಆಫ್ ಪ್ಲಾನೆಟ್ಸ್. ಗ್ರಹಗಳ
ನಿಕ್ ನೇಮ್ಗಳನ್ನ ನೋಡ್ತಾ ಹೋಗೋಣ. ಬುಧ ಗ್ರಹಕ್ಕೆ ದ ಸ್ವಿಫ್ಟ್ ಪ್ಲಾನೆಟ್ ಅಂತ ಕರೀತಾರೆ. ದ ಸ್ವಿಫ್ಟ್ ಪ್ಲಾನೆಟ್ ನೋಟ್ ಮಾಡ್ಕೊಳ್ಳಿ. ಬುಧ ಗ್ರಹಕ್ಕೆ ದ ಸ್ವಿಫ್ಟ್ ಪ್ಲಾನೆಟ್. ಶುಕ್ರ ಗ್ರಹಕ್ಕೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್. ಮಾರ್ನಿಂಗ್ ಸ್ಟಾರ್ ಅಂತಾನು ಕರೀತಾರೆ ಮತ್ತು ಈವ್ನಿಂಗ್ ಸ್ಟಾರ್, ಸಂಜೆಯ ಚುಕ್ಕಿ, ಬೆಳಗಿನ ಚುಕ್ಕಿ ಅಂತ ಕೂಡ ಕರೀತಾರೆ. ಭೂಮಿಗೆ ಬ್ಲೂ ಪ್ಲಾನೆಟ್ ಅಥವಾ ನೀಲಿ ಗ್ರಹ. ಮಂಗಳ ಗ್ರಹಕ್ಕೆ ದ ರೆಡ್ ಪ್ಲಾನೆಟ್, ಕೆಂಪು ಗ್ರಹ, ದ ರೆಡ್ ಪ್ಲಾನೆಟ್. ಗುರು ಗ್ರಹಕ್ಕೆ ದ ಗ್ಯಾಸ್ ಗೇಂಟ್, ದ ಗ್ಯಾಸ್ ಗೇಂಟ್ ಅಥವಾ ಜೈಂಟ್ ಅಂತ ಕರೀತಾರೆ, ಅಂದ್ರೆ ಅನಿಲ ದೈತ್ಯ ಅಂತ ಕರೀತಾರೆ. ದೈತ್ಯ ಗ್ರಹ ಇದು, ಅನಿಲ ದೈತ್ಯ. ಶನಿ ಗ್ರಹಕ್ಕೆ ದ ರಿಂಗ್ಡ್ ಪ್ಲಾನೆಟ್, ದ ರಿಂಗ್ಡ್ ಪ್ಲಾನೆಟ್. ರಿಂಗ್ಡ್ ಪ್ಲಾನೆಟ್ ಅಂದ್ರೆ ಉಂಗುರ ಗ್ರಹ ಅಂತ ಕರೀತಾರೆ. ಯುರೇನಸ್ಗೆ ದ ಬುಲ್ಸ್ ಐ ಅಂತ ಕರೀತಾರೆ, ಎತ್ತಿನ ಕಣ್ಣು, ಬುಲ್ಸ್ ಐ ಅಂತ ಕರೀತಾರೆ. ನೆಪ್ಚೂನ್ಗೆ ದ ಬಿಗ್ ಬ್ಲೂ ಪ್ಲಾನೆಟ್ ಅಂತ ಕರೀತಾರೆ, ದ ಬಿಗ್ ಬ್ಲೂ ಪ್ಲಾನೆಟ್. ಸ್ನೇಹಿತರೆ, ಇದಿಷ್ಟು ಸೋಲಾರ್ ಸಿಸ್ಟಮ್ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.